ಹರೇ ರಾಮ್. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕ್ಷೇತ್ರ ಅಧೀಶ್ವರಿಯಾಗಿದ್ದಂತಹ ತಾಯಿಯಂತಹ ಕಾಂಚಿಕಾಂಬೆಯನ್ನು ಮತ್ತು ಮಹಾಗಣಪತಿಯನ್ನು ಸ್ಮರಣೆಯನ್ನು ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅಭ್ಯಾಗತರಿಗೆ ಪುನಃ ಸ್ವಾಗತವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆ ಹೇಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಉದ್ದೇಶ ಏನು ಹೇಳುವಂಥದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗಾಗಲೇ ಕುಮಟಾದಲ್ಲಿ 4-5 TV ಚಾನಲ್ಗಳು ಓಡಾಡ್ತಾ ಇವೆ. ಆದರೆ ಮಂಜುನಾಥ ವಾಹಿನಿ ಬಹಳವಾಗಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಸಹ ತೊಡಗ್ತಾ ಇದೆ. ಹೇಗೆ ಸುದ್ದಿ ಮಾಧ್ಯಮದಲ್ಲಿ ಮುಂದಿದೆಯೋ ಅದೇ ರೀತಿಯಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಸಹ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಹಿಂದೆ 11 ವರ್ಷಗಳ ಆ ಒಂದು ಪ್ರಯಾಣದಲ್ಲಿ 5ನೇ ವರ್ಷ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೇಳುವಂಥ ಒಂದು ಹಂಬಲ ಅವರೆಲ್ಲ ಬಂತು. ಆ ಸಂದರ್ಭದಲ್ಲಿ ಕುಮಟಾ ಶಾಂತಿಕಾ ಪರಮೇಶ್ವರ ಸನ್ನಿಧಾನದಲ್ಲಿ 3 ದಿನಗಳ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ನೃತ್ಯ, ಸಂಗೀತ ಅದು ಸ್ಪರ್ಧಾತ್ಮಕವಾಗಿತ್ತು. ಅದರೊಂದಿಗೆ ವಿಶೇಷವಾಗಿ ಏನಾದರೂ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಹೇಳಾದಾಗ ನಾವೊಂದು 2-3 ಜನರು ಕುಂತು ಯಾವ ಒಂದು ಕಾರ್ಯಕ್ರಮ ಮಾಡಿದರೆ ಜನರಿಗೆ ಒಂದು ಮನಸ್ಸಿಗೆ ಆಕರ್ಷಣೆ ಆಗ್ತದೆ ಹೇಳಿದಾಗ ಈ ಒಂದು ಆದರ್ಶ ದಂಪತಿ ಉದಯ ಟಿವಿಯಲ್ಲಿ ಬರ್ತಾ ಇದೆ, ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಆವಾಗ ಬಹಳ ಕಷ್ಟಪಟ್ಟು ಆದರ್ಶ ದಂಪತಿಗಳನ್ನೇ ನಾವು ಹುಡುಕ್ತಾ ಇದ್ವಿ. ಕುಮಟಾದಲ್ಲಿ ಒಂದು ಕುಟುಂಬ ಇದೆ, 36 ಜನರು ಆ ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿದ್ದರು. ಅವರು ಹೆಗಡೆಯಲ್ಲಿ ಬಾಳೇರಿ ಮನೆಯವರಿದ್ದರು. ಹಾಗೆ ನಮ್ಮ ಜೋಯಿಸಿಯವರ ಮನೆಯವರು ಒಂದೇ ಕುಟುಂಬದಲ್ಲಿದ್ದರು. ಅವರೆಲ್ಲ ಹಿರಿಯರನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮವನ್ನು ಕುಮಟಾ ಶಾಂತಿಕಾ ಪರಮೇಶ್ವರ ಸನ್ನಿಧಾನದಲ್ಲಿ ನಾವು ಮಾಡಿದ್ದೇವೆ. ಯಾಕೆ ಕೇಳಿದ್ರೆ ಇಂದಿನ ಯುವ ಪೀಳಿಗೆ ಬಹಳ ರೀತಿಯಲ್ಲಿ ಹಿರಿಯರನ್ನು ನೋಡಿಕೊಳ್ಳುವುದಂತೂ ಗೊತ್ತೇ ಇಲ್ಲ. ತಮ್ಮ ಧರ್ಮಪತ್ನಿಯನ್ನು ನೋಡುವಂಥ ಅವರಲ್ಲಿ ಸಂಘಾತದಲ್ಲಿ ಸಹ ಬಹಳ ರೀತಿಯಂತಹ ವ್ಯತ್ಯಾಸ ಉಂಟಾಗ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಆದರ್ಶ ಸತಿಪತಿ ಕಾರ್ಯಕ್ರಮವನ್ನು ಮಾಡಿದಾಗ ಸ್ವಲ್ಪನಾದರೂ ಅವರ ಮನಸ್ಸಿನಲ್ಲಿ ನಾಟಬಹುದು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕುಮಟಾದಲ್ಲಿ ಮಾಡಿದಾಗ ಬಹಳ ರೀತಿಯ ಸ್ಪಂದನೆ ಹೇಳುವಂಥದ್ದು ಉಂಟಾಯಿತು. ಅದೇ ರೀತಿಯಲ್ಲಿ ಅದನ್ನು ಮೂರೂರಿನಲ್ಲಿ, ಕತ್ತಗಾಲದಲ್ಲಿ, ಗೋಕರ್ಣದಲ್ಲಿ, ಹೆಗಡೆಯಲ್ಲಿ ಮತ್ತು ಕುಮಟಾ ವೈಭವದಲ್ಲಿ ಹೀಗೆ ನಾನಾ ಕಡೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಬಾಡದಲ್ಲಿ ಮಾಡಬೇಕು ಹೇಳುವಂಥದ್ದು ಬಹಳ ದಿವಸದ ಒಂದು ಪ್ರಯತ್ನವಾಗಿತ್ತು. 5 ವರ್ಷಗಳ ಈ ಒಂದು ನಮ್ಮ ಆಲೋಚನೆ. 3 ವರ್ಷಗಳ ಹಿಂದೆ ಮಾಡಬೇಕು ಹೇಳಿದಾಗ ನಮ್ಮ ಕಾರ್ಯಕ್ರಮವನ್ನು ದಿನಾಂಕವನ್ನು ಇಟ್ಟು ಎಲ್ಲ ರೀತಿಯಂಥ ತಯಾರಿ ಮಾಡ್ತಾ ಇದ್ದೇವೆ. ಆದರೆ ಕೊರೋನಾ ಸಂದರ್ಭದಿಂದ ಆದರೆ ಅದು ನಿಂತು ಹೋಗಿತ್ತು. ಎಲ್ಲ ರೀತಿಯಂಥ ಆಮಂತ್ರಣವೂ ಸಹ ಆಗಿದೆ. ಆದರೆ ತುದಿ ಹಂತದಲ್ಲಿ 1 ವಾರ ಇರಬೇಕು ಹೇಳುವಾಗ ಆ ಒಂದು ಕಾರ್ಯಕ್ರಮ ನಿಂತೋಯ್ತು. ಆದರೆ ಪುನಃ ಇದನ್ನು ಮಾಡಬೇಕು ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ 1 ವಾರಗಳಿಂದ ಈ ಒಂದು ಗುಡೆ ಅಂಗಡಿ ಬಾಡ ಕಾಗಲಲ್ಲಿ ನಾವು ಸಂಚರಿಸಿ ಎಷ್ಟು ರೀತಿಯಲ್ಲಿ ಪ್ರಯತ್ನವಾಗ್ತದೆಯೋ ಅಷ್ಟು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಚೆಂದ ಕಾಣಿಸ್ಕೊಡ್ಬೇಕು ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ದಂಪತಿಗಳನ್ನು ಹುಡುಕಿದ್ವಿ. ಇದರ ಒಂದು ನಮ್ಮ ಒಂದು ಸಂತೋಷಕ್ಕೆ 5 ಜನರ ದಂಪತಿಗಳು ಸಹ ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ನನಗೆ ಕಾಣಿಸ್ತದೆ ಈ ಒಂದು ಬಾಡದಲ್ಲಿ ಜನರು ಇಷ್ಟು ಒಂದು ಸ್ಪಂದನೆ ಕೊಡ್ತಾರೆ ದಂಪತಿಗಳು ಅಂತ ಹೇಳುವಂಥದ್ದು. ಬಹಳ ರೀತಿಯಲ್ಲಿ ನಾವು ಕೇಳಿದಾಗ ಇಲ್ಲ ಅಂತ ಹೇಳಲಿಲ್ಲ. ಆದರೂ 1-2 ಜನರು ಹೇಳಿದ್ರು ಸಹ ಅಡ್ಡಿಲ್ಲ ಬರ್ತೇವೆ ಅಂತ ಹೇಳುವಂಥದ್ದು. ಒಂದು ದಂಪತಿಗಳು ಏನೋ ಸ್ವಲ್ಪದಲ್ಲಿ ವ್ಯತ್ಯಾಸ ಆಯಿತು ಅವರಿಗೆ. ನಿನ್ನೆ ಮತ್ತೊಂದು ದಂಪತಿಗಳಿಗೆ ಕೇಳಿದೆ, ತಕ್ಷಣವಾಗಿ ಅವರು ಒಪ್ಕೊಂಡ್ರು ತಾವು ಬರ್ತೇವೆ ಅಂತೇಳಿ. ಹೀಗೆ ಇಂತಹ ಒಂದು ಸ್ಪಂದನೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹಳ ರೀತಿಯಲ್ಲಿ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕೆಲವೊಂದು ರೀತಿಯಂತಹ ಸಾಂಸ್ಕೃತಿಕ ಕಾರಣದಲ್ಲಿ ನೃತ್ಯಗಳು, ಹಾಡುಗಳು ಬೇಕು ಹೇಳಿದಾಗ ಗುಡಿ ಅಂಗಡಿ ಶಾಲೆಯನ್ನು ಮಾಸ್ಟರನ್ನು ಕೇಳಿದ್ವಿ. ಸಂತೋಷದಿಂದ ತಮ್ಮ ಮಕ್ಕಳನ್ನು ನಾವು ಕಳಿಸ್ತೇವೆ, ಅವರ ಪಾಲಕರಿಗೂ ನಾವು ತಿಳಿಸ್ತೇವೆ ಅಂತ ಹೇಳಿ ಸಂತೋಷದಿಂದ ಇವತ್ತಿನ ಸಹ ಈ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ನಮಗೆ ಒಂದು ಗುಡಿ ಅಂಗಡಿ ಶಾಲೆಯ ಮಾಸ್ಟರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಊರಿ ಜನರು ಸಹ ಇವತ್ತಿನ ಸಹ ಒಂದು ದೇವಸ್ಥಾನದ ಆಡಳಿತ ಹಾಗೆ ಬಂದ ಎಲ್ಲರೂ ಸಹ ನಮಗೆ ಈ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ.
ಮುಂದೂ ಸಹ ಈ ಒಂದು ಸಹಕಾರ ಇರಲಿ ಮತ್ತು ಈ ಒಂದು ಆದರ್ಶ ಸತಿಪತಿ ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೆಯುತ್ತದೆ ಹೇಳುವಂಥದ್ದು ಅದನ್ನು ನೀವು ನೋಡಿ ಆ ಒಂದು ಸುಂದರವಾದ ಕ್ಷಣವನ್ನು ಆಸ್ವಾದಿಸಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀರಾಮ್. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮದ ರೂಪುರೇಷೆಯನ್ನು ತಮ್ಮ ಮುಂದೆ ಬಿತ್ತರಿಸಿದಂತಹ ಶ್ರೀಯುತ ಮಂಜುನಾಥ್ ಭಟ್ರವರಿಗೆ ಧನ್ಯವಾದಗಳು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿರ್ಜನಾರ್ದನ ದೀಪೇನ ಹೀಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ. ಈ ಒಂದು ಶುಭ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ಶುಭಾರಂಭಗೊಳ್ಳುವುದು ದೀಪವನ್ನು ಬೆಳಗಿಸುವುದರ ಮೂಲಕ. ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುವಂತಹ ಕಾಂಚಿಕಾಂಬ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಎಸ್ ಹೆಗಡೆಯವರ ನುಡಿಗಾಗಿ ಈ ಸಮಯ. ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಗ್ರಾಮ ದೇವತೆಯಾದ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಿಯ ಅಡಿದಾವರಗಳಲ್ಲಿ ವಂದಿಸಿ ಈ ಒಂದು ವಿನೂತನ ಕಾರ್ಯಕ್ರಮ ಈ ಭಾಗದಲ್ಲಿ ನಡೀತಾ ಇರುವಂಥದ್ದಕ್ಕೆ ನಾವೆಲ್ಲ ಇವತ್ತು ಸಾಕ್ಷಿಗಳಾಗ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸ್ನೇಹಿತ ಶ್ರೀಯುತ ಆರ್ ಜಿ ನಾಯ್ಕ ಅವರೇ, ವೇದಿಕೆಯ ಮೇಲೆ ನನ್ನ ಜೊತೆಗೆ ಹಲವು ಗಣ್ಯರು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರ ಹೆಸರನ್ನು ತೆಕ್ಕೊಂಡ್ರೆ ಸಮಯ ಹೋಗ್ತದೆ. ಹಾಗಾಗಿ ವೇದಿಕೆಯನ್ನು ಅಲಂಕರಿಸಿದ ಎಲ್ಲರನ್ನ ನಾನು ತುಂಬ ಗೌರವದಿಂದ ನಮಸ್ಕರಿಸ್ತಾ, ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಎಲ್ಲ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಬೇಕು ಅನ್ನುವ ಉದ್ದೇಶದಿಂದ ಇಲ್ಲಿ ಆಗಮಿಸಿದಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಈ ಕಾರ್ಯಕ್ರಮದ ಸ್ವರೂಪ ನನಗೆ ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ. ಇಂಥದ್ದೊಂದು ಕಾರ್ಯಕ್ರಮವನ್ನು ನಮ್ಮ ಸಭಾಗೃಹದಲ್ಲಿ ಮಾಡ್ತೇವೆ ಅಂತ ಶ್ರೀಯುತ ಮಂಜುನಾಥ್ ಭಟ್ ಅವರು ಬಂದು ಕೇಳಿದರು. ಎಲ್ಲ ರೀತಿಯ ರಚನಾತ್ಮಕ, ಸೃಜನಾತ್ಮಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಮಂದಿರಗಳು ಪೋಷಕರಾಗಿ ನಿಲ್ಲಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದರಿಂದ ಅನೇಕ ಮೌಲ್ಯಗಳು ಸಮಾಜದಲ್ಲಿ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗೋದಾದರೆ ಇಂಥ ಕಾರ್ಯಕ್ರಮ ಆಗಲಿ ಅನ್ನುವ ಉದ್ದೇಶಕ್ಕೆ ನಾವು ನಮ್ಮ ವ್ಯವಸ್ಥೆಯ ಚೌಕಟ್ಟಿನೊಳಗೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಅವರು ಕಾರ್ಯಕ್ರಮವನ್ನು ಇವತ್ತು ಸಂಘಟಿಸಿದ್ದಾರೆ. ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಸುಮಾರು 11 ವರ್ಷಗಳಿಂದ ಈ ಒಂದು ಟಿವಿ ಚಾನಲ್ ನಮ್ಮ ಕುಮಟಾದಲ್ಲಿ ಕೆಲಸ ಮಾಡ್ತಾ ಇದೆ.
ಕಳೆದ 8 ವರ್ಷಗಳಿಂದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ವಿವಿಧ ಸ್ಥಳಗಳಲ್ಲಿ ಆಯೋಜನೆ ಮಾಡುವುದರ ಮೂಲಕ ಸಾಂಸ್ಕೃತಿಕವಾಗಿಯೂ ಕೂಡ ಈ ಸಮಾಜವನ್ನು ಶ್ರೀಮಂತಗೊಳಿಸಬೇಕು ಅನ್ನುವ ಘನ ಉದ್ದೇಶದಿಂದ ಈ ಒಂದು ಸುದ್ದಿವಾಹಿನಿ ಈ ರೀತಿಯ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಬಂದಿದೆ. ಇದು ಯಶಸ್ವಿ 8ನೇ ಪ್ರಯತ್ನ ಅನ್ನುವುದಾಗಿ ಪ್ರಾಸ್ತಾವಿಕದ ನುಡಿಯಲ್ಲಿ ಹೇಳಿದರು. ಇವತ್ತು ಸಮಾಜದಲ್ಲಿ ಮೌಲ್ಯಗಳು ಕುಸಿತಾ ಇದೆ ಅಂತ ನಾವು ಪೂರ್ತಿಯಾಗಿ ಹೇಳೋದಕ್ಕೆ ಆಗದೇ ಇದ್ದರೂ ಅದರ ಪ್ರತ್ಯಕ್ಷ ಆಚರಣೆಯಲ್ಲಿ ಎಲ್ಲೋ ಒಂದು ಕಡೆಗೆ ಹಲವು ನ್ಯೂನತೆಗಳಂತೂ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದೆಲ್ಲವುಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡೋದಿಲ್ಲ. ನಮ್ಮ ದೇಶ ಈ ಎಲ್ಲ ಸಾಮಾಜಿಕ ಸಾಂಸ್ಕೃತಿಕ ಮೌಲ್ಯಗಳಿಗಾಗಿಯೇ ಜಗತ್ತಿನಲ್ಲಿ ಪೂಜ್ಯ ಸ್ಥಾನವನ್ನು ಗಳಿಸಿತ್ತು ಒಂದು ಕಾಲದಲ್ಲಿ. ಅದು ಪ್ರಾಮಾಣಿಕತೆ ಇರಬಹುದು, ನೈತಿಕತೆ ಇರಬಹುದು, ಕರ್ತವ್ಯ ನಿಷ್ಠೆ ಇರಬಹುದು, ಗುರು ಹಿರಿಯರಲ್ಲಿ ದೇವರಲ್ಲಿ ಇರುವಂಥ ಶ್ರದ್ಧೆಯ ಕುರಿತಾಗಿರಬಹುದು, ಇನ್ನೂ ಅನ್ಯಾನ್ಯ ಮೌಲ್ಯಗಳು ನಮ್ಮ ದೇಶದ ಹಿಂದೂ ಸಮಾಜದಲ್ಲಿ ತುಂಬ ಶ್ರೇಷ್ಠ ಸ್ಥಾನವನ್ನು ಗಳಿಸಿತ್ತು ಒಂದು ಕಾಲದಲ್ಲಿ. ಕಾಲಾಂತರದಲ್ಲಿ ಆಧುನಿಕತೆಯ ಪ್ರಭಾವ ಇರಬಹುದು ಅಥವಾ ಬೇರೆ ಯಾವುದೇ ಕಾರಣ ಇರಬಹುದು, ಸಮಾಜದಲ್ಲಿ ಈ ಎಲ್ಲ ಮೌಲ್ಯಗಳು ಸ್ಥಾಪಿತವಾಗಿ ವಾಸ್ತವಿಕವಾಗಿ ಅದು ಚಲಾವಣೆಯಲ್ಲಿ ಇದ್ದರೂ ಅದು ತನ್ನ ಅರ್ಥವನ್ನು ಕಾಲಕಾಲಕ್ಕೆ ಅನುಗುಣವಾಗಿ ಬದಲಾಯಿಸಿಕೊಳ್ತಾ ಇದೆ. ಹಾಗಾಗಿ ಮತ್ತೆ ಆ ಎಲ್ಲ ಮೌಲ್ಯಗಳು ತನ್ನ ಮೂಲ ಅರ್ಥದಲ್ಲಿನೇ ಸಮಾಜದಲ್ಲಿ ಪ್ರತಿಷ್ಠಾಪಿಸಲ್ಪಡಬೇಕು. ವಿಶೇಷವಾಗಿ ಇಂದಿನ ತಲೆಮಾರಿನಲ್ಲಿ ಅದು ಜಾಗೃತ ಆಗಬೇಕು ಅನ್ನುವ ಕಾರಣಕ್ಕೆ ಇಂಥ ಎಲ್ಲ ಕಾರ್ಯಕ್ರಮಗಳು ಪೂರಕವಾಗಿ ಕೆಲಸ ಮಾಡಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ, ಇವತ್ತು ಆದರ್ಶ ದಂಪತಿಗಳ ಸ್ಪರ್ಧೆ ಏರ್ಪಡ್ತಾ ಇದೆ. ಆದರ್ಶ ಅನ್ನುವ ಪದದ ಅರ್ಥವನ್ನು ವಿಸ್ತರಿಸಿದ್ರೇ ಅದು ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಆಗುವ ಸಾಧ್ಯತೆ ಇದೆ. ಯಾವುದು ನಮಗೆ ಆದರ್ಶ ಆಗಬೇಕಾಗಿತ್ತೋ ಅದು ಇಂದಿನ ಪೀಳಿಗೆಗೆ ಆದರ್ಶ ಆಗ್ತಾ ಇಲ್ಲ. ಯಾವುದು ಆದರ್ಶ ಆಗಬಾರದೋ ಅದೇ ಆದರ್ಶ ಅಂತ ತಿಳ್ಕೊಂಡು ನಾವು ಬೆನ್ನು ಹತ್ತಿ ಹೋಗ್ತಾ ಇದ್ದೇವೆ. ಬಂಧುಗಳೇ, ನಾವೆಲ್ಲ ಆದರ್ಶದ ಬೆನ್ನು ಹತ್ತಿ ಹೋಗಬಹುದು. ಆದರ್ಶವನ್ನು ಬೆನ್ನು ಹತ್ತಿ ಹೋಗಿ ಅದನ್ನು ಪರಿಪೂರ್ಣವಾಗಿ ತಲುಪಿದ್ದೇವೆ ಅನ್ನುವ ಸಮಾಧಾನ ಪಟ್ಟುಕೊಳ್ಳೋದು ಕಷ್ಟ. ಯಾಕೆ? ಯಾವುದು ಒಂದು ಕಾಲದಲ್ಲಿ ಆದರ್ಶವಾಗಿರ್ತದೋ ಅದರ ಬೆನ್ನು ಹತ್ತಿ ಹೋದ ನಮಗೆ ಅದನ್ನು ತಲುಪಿದಾಗ ಇನ್ನೂ ಒಂದು ದೊಡ್ಡ ಆದರ್ಶ ನಮ್ಮ ಕಣ್ಣೆದುರಿಗೆ ಬರ್ತದೆ. ಹಾಗಾಗಿ ಒಂದು ಒಳ್ಳೆಯದನ್ನು, ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು, ಅದು ಸಾಮಾಜಿಕ ಮೌಲ್ಯ ಇರಬಹುದು ಅಥವಾ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಸಾಧನೆಯಿಂದ ಸಮಾಜದಲ್ಲಿ ಗೌರವವನ್ನು, ಸ್ಥಾನವನ್ನು ಪಡೆದಿದ್ದಿರಬಹುದು. ಅಂಥ ಎಲ್ಲ ಉತ್ತಮ ಸಂಗತಿಗಳನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ಆ ರೀತಿ ಬದುಕುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮ ಸಂಗೀತ, ನೃತ್ಯ ಮತ್ತು ಆದರ್ಶ ದಂಪತಿಗಳ ಒಂದು ಸಮಾವೇಶ. ಈ ಎಲ್ಲವುಗಳಿಂದ ಒಳ್ಳೆಯದನ್ನು ನಾವು ತೆಗೆದುಕೊಂಡು ಹೋಗುವ, ಆ ಒಳ್ಳೆಯದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಒಂದಷ್ಟು ಆಗಿ ಸಮಾಜದಲ್ಲಿ ಉತ್ತಮ ಪರಿವರ್ತನೆ ಬಂದರೆ ಬಹುಶಃ ಇಂಥ ಕಾರ್ಯಕ್ರಮ ಸಾರ್ಥಕವನ್ನು ಪಡೀತದೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ, ನಾನು ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದೆ. ಕಾರಣ ನಾನು ಬೇರೆ ಒಂದು ಕಾರ್ಯಕ್ರಮದಲ್ಲಿ ವ್ಯಸ್ತ ಆಗಿದ್ದೆ. RG ನಾಯ್ಕರು ಅಷ್ಟೊತ್ತಿಗೆ ಗದರಿಸಿ ಫೋನ್ ಮಾಡದೇ ಇದ್ದರೆ ಆ ಕಾರ್ಯಕ್ರಮದಿಂದ ನಾನು ಎದ್ದು ಬರ್ತಾ ಇರಲಿಲ್ಲ. ಆದರೆ ಇದು ಬಹಳ ಮಹತ್ವವಾದ ಕಾರ್ಯಕ್ರಮ, ನಮ್ಮ ದೇವಸ್ಥಾನದ ಆವಾರದಲ್ಲಿ ನಡೀತಾ ಇರುವಂಥದ್ದು. ನಾನು ಇರಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ
ಬೇರೆಯವರಿಗೆ ಉಪದೇಶದ ಮಾತನ್ನು ಆಡುವ ನಾವೇ ಅದನ್ನು ಅನುಸರಿಸದೇ ಇದ್ದರೆ ಹೇಗೆ ಅನ್ನುವ ಪ್ರಶ್ನೆಯನ್ನು ನನ್ನ ಮುಂದೆ ಅವರು ಇಟ್ಟರು. ಹಾಗಾಗಿ ತಕ್ಷಣಕ್ಕೆ ನಾನು ಕಾರ್ಯಕ್ರಮ ಸಂಘಟಕರ ಅನುಮತಿ ಪಡೆದು ಇಲ್ಲಿ ಬಂದೆ. ತುಂಬ ಒಳ್ಳೆಯ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನಡೀಲಿ ಅನ್ನುವ ಇನ್ನೂ ಅನೇಕ ಇಂಥ ಕಾರ್ಯಕ್ರಮಗಳು ನಡೀಲಿ ಅನ್ನುವ ಆಶೆಯನ್ನು ವ್ಯಕ್ತಪಡಿಸ್ತಾ ಒಂದು ಸಣ್ಣ ಯೋಜನೆ ತಲೆಯಲ್ಲಿ ಬಂದಿದ್ದನ್ನು ನಿಮ್ಮ ಎದುರಿಗೆ ಪ್ರಸ್ತಾವನೆ ಮಾಡಿ ನಾನು ಮುಂದೆ ಮಾತನಾಡುವ ಅವಕಾಶ ಕೊಡ್ತೇನೆ. ನಮ್ಮ ತಲೆಯಲ್ಲಿ ಒಂದು ನಮ್ಮ ದೇವಸ್ಥಾನದ ದೇವಸ್ಥಾನದ ಮುಂದಾಳತ್ವದಲ್ಲಿ ದೇವರಿಗೆ ಒಂದು ಕೋಟಿ ಕುಂಕುಮಾರ್ಚನೆಯ ಸೇವೆಯನ್ನು ಮಾಡಬೇಕು ಅನ್ನುವುದು ನಮ್ಮ ಯೋಜನೆ ಅಷ್ಟೇ, ನಿರ್ಧಾರ ಅಲ್ಲ. ಇಲ್ಲಿ ಬಹಳಷ್ಟು ಮಹಿಳೆಯರು ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಹಿಳೆಯರ ಅಭಿಪ್ರಾಯವನ್ನು ಪಡೆದು ಮತ್ತು ಸಹೃದಯ ಭಕ್ತರ ಅಭಿಪ್ರಾಯವನ್ನು ಪಡೆದು ಆ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದರೆ ಹೇಗೆ ಅನ್ನುವ ಯೋಜನೆ ನಮ್ಮ ತಲೆಯಲ್ಲಿದೆ. ಅದು ಒಂದು ಒಳ್ಳೆಯ ದೈವಿ ಕಾರ್ಯಕ್ರಮ ಆಗೋದರಿಂದ ನಮ್ಮ ಭಾಗದ ಭಕ್ತರಿಗೆ ಅದರಿಂದ ತುಂಬ ಒಳ್ಳೆಯ ಪರಿಣಾಮ ಆಗ್ಬೋದು. ಸಮಸ್ತ ಹಿಂದೂ ಸಮಾಜ ಅದರಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಆಶಯದೊಂದಿಗೆ ನಾವು ಯೋಜನೆ ಬಂದಿದೆ. ಮುಂದೆ ಅದನ್ನು ಇನ್ನು ಚರ್ಚೆ ಮಾಡಿ ಅಂತಿಮ ರೂಪವನ್ನು ಕೊಡುವವರಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಮತ್ತು ಮಾರ್ಗದರ್ಶನವನ್ನು ಆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಬಯಸಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ಸಂಘಟಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ಎಸ್ ಎಸ್ ಹೆಗಡೆಯವರಿಗೆ. ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂತಹ ಇನ್ನೋರ್ವ ಅತಿಥಿಗಳು ಹಾಗೂ ಈ ಭಾಗದ ಯುವ ಧುರೀಣರು ಜೊತೆಗೆ ತಾಲೂಕ್ ಪಂಚಾಯತ್ನಲ್ಲಿ ಸಾಕಷ್ಟು ಬಾರಿ ಕೆಲಸವನ್ನು ಮಾಡಿರುವಂಥ ಜಗನ್ನಾಥ್ ನಾಯ್ಕರವರು ಅವರ ನುಡಿಗಾಗಿ ಈ ಸಮಯ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮವನ್ನು ನೋಡಲು ಬಂದಿರುವಂಥ ಎಲ್ಲ ನಮ್ಮೂರಿನ ಈ ವಲಯದ ಮಹಿಳೆಯರೇ, ಯುವಕರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಹೊಂದಿರುವಂಥ ಎಲ್ಲ ಸ್ಪರ್ಧಾಳುಗಳೇ, ಬಹುಶಃ ಮಂಜುನಾಥ ಟಿ ವಿ ಚಾನೆಲ್ ಹಾಗೂ ಯುವಕ ಮಂಡಳ ಗುಡಿಯಂಗಡಿಯ ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂಥ ಕಾರ್ಯಕ್ರಮ ಇದು. ಯುವಕ ಸಂಘದ ಯುವಕರು ಅನೇಕರು ಬರಬೇಕಿತ್ತು. ಮಹಿಳೆಯರೇ, ಯುವತಿಯರೇ ಬಹಳ ಪ್ರಮಾಣದಲ್ಲಿ ಬಂದಿರುವುದು ತೋರ್ತಾ ಇದೆ. ಮದುವೆ ಆದಮೇಲೆ ಅವರಿಗೆ ಇದು ಗೊತ್ತಾಗಬೇಕು, ಅಲ್ಲಿವರೆಗೆ ನಾವು ಕಾಯಬೇಕು. ಇದು ಈ ಕಾರ್ಯಕ್ರಮದ ಮಹತ್ವ ಏನು ಅನ್ನೋದು ಆಗ ಗೊತ್ತಾಗಬೇಕು. ಸ್ವಲ್ಪ ತಿಳುವಳಿಕೆ ಇದ್ದರೆ ನನ್ನ ಜೀವನ ಹೀಗೆ ಆಗುವುದಿಲ್ಲ ಆಗಿತ್ತಿಲ್ಲ ಅಂತೇಳಿ ಬಹಳ ಉತ್ಸುಕರಾಗಿ ಮಕ್ಕಳು ಕಾಯ್ತಾ ಇದ್ದಾರೆ. ಕಾರ್ಯಕ್ರಮ ನೀಡಲು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಈಗಾಗಲೇ ಒಂದು ಕಾರ್ಯಕ್ರಮ, ಈ ಪ್ರಥಮವಾಗಿ ಸ್ವಾಗತ ಒಂದು ಭಕ್ತಿಗೀತೆಯನ್ನು ಹಾಡಿದಂಥ ಸಣ್ಣ ಮಗು ಅತ್ಯಂತ ಸುಂದರವಾಗಿ ಹಾಡಿದೆ. ಈ ಶ್ರುತಿ ಇಲ್ಲದೆ ಅಷ್ಟೊಂದು ಮೇಲ್ಮಟ್ಟದಲ್ಲಿ ರಾಗ ಏರಿಸುವುದು ಅಷ್ಟೊಂದು ಸುಲಭ ಅಲ್ಲ. ಅತ್ಯಂತ ಹೆಚ್ಚಿನ ತಾಕತ್ತಿದೆ ಅವಳಿಗೆ ವಯಸ್ಸಿಗೆ, ಅದನ್ನು ನಾವು ಕಂಡುಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇಂದಿನ ದಿನಮಾನದಲ್ಲಿ ಅವಶ್ಯಕತೆ ಉಳ್ಳದ್ದು. ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನಿತರ ಸಂಗೀತ ಕಾರ್ಯಕ್ರಮ ಅನೇಕ ಕಡೆಗಳಲ್ಲಿ ನಡೆಯುತ್ತದೆ. ಈ ಸತಿಪತಿ ಕಾರ್ಯಕ್ರಮ ನಾವು ಕೇಳುತ್ತಿರುವುದು, ಈ ವಲಯದಲ್ಲಿ ನಡೆಯುತ್ತಿರುವುದು ಸಹಿತ ಇದೆ ಪ್ರಥಮ. ಇಷ್ಟೊಂದು ಪರಿಸ್ಥಿತಿ ನಮ್ಮದು ಹದಗೆಟ್ಟು ಹೋಗಿದೆ ಅಂತ ಹೇಳಿ ನಮಗನ್ನಿಸ್ತು. ಇದೆಲ್ಲ ಗೊತ್ತಾಗದೆ ಹೋದರೆ ಮುಂದಿನ ದಿನಗಳಲ್ಲಿ ಡೈವರ್ಸ್ ಸಂಖ್ಯೆ ಭಾಳ ಹೆಚ್ಚಾಗ್ತದೆ. ಮುಖ್ಯವಾಗಿ ಅತ್ಯಂತ ಹೆಚ್ಚು ಶಿಕ್ಷಣ ಪಡೆದಂಥವರು, ವಿದ್ಯಾವಂತರಾದವರು, ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಬುದ್ಧಿವಂತರೆನಿಸಿಕೊಂಡವರು ಹೆಚ್ಚಿನ ಪ್ರಮಾಣದಲ್ಲಿ ಡೈವರ್ಸ್ ನೀಡ್ತಾ ಇದ್ದಾರೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವವೋ ಅಥವಾ ಅವಿಭಕ್ತ ಕುಟುಂಬದ ಒಂದು ಏನು ಲಿಂಕ್ ಇಲ್ಲದೆ ಬೆಳೆದ ಕಾರಣವೋ ಏನೋ ಗೊತ್ತಾಗ್ತಾ ಇಲ್ಲ. ನಾವು ಇರುವಾಗ ಅವಿಭಕ್ತ ಕುಟುಂಬದಲ್ಲಿ ಬೆಳೆದಂಥವರು. ಬಹುಶಃ ಜಗಳ, ಕಂಬಳ, ಹೊಡೆದಾಟ ಎಲ್ಲವನ್ನೂ ನೋಡೇ ನಾವು ದೊಡ್ಡ ಆದಂಥವರು. ನಮ್ಮದು ಕುಟುಂಬ ಅಂದರೆ ಈ ನಮ್ಮ ಇಲ್ಲ ಅನೇಕರು ಗೊತ್ತಿರ್ಬೋದು, ಕಾನಕಂಚು ಮನೆ ಕುಟುಂಬ ಅಂದರೆ ಅದು ಒಂಥರ ಕುರುವಂಶ, ಅಂದರೆ ಗುಣದಲ್ಲಲ್ಲ, ಒಂಥರ ಕುರುವಂಶ ಅಂದರೆ ಅಷ್ಟು ಜನ ಸಂಖ್ಯೆ ಇತ್ತು. ಆ ರೀತಿ ಕುಟುಂಬದಲ್ಲಿ ನಾವು ಬೆಳೆದಂಥವ್ರು. ಈಗಿನ ಮಕ್ಕಳಿಗೆ, ಈಗಿನ ಯುವಕ ಯುವತಿಯರಿಗೆ ಅದರ ಒಂದು ಅರಿವೇ ಇಲ್ಲ. ನಾವು 8-9 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಬಹುಶಃ ನಮ್ಮ ಅಕ್ಕ, ಅಣ್ಣ ಇವರಿಗೆಲ್ಲ ಮಕ್ಕಳು ಹೇಗೆ ಸಾಕಬೇಕೊಳ್ಳೋದು ಅವ್ರಿಗೆ ಅವಾಗೇ ಗೊತ್ತಾಗ್ತಿತ್ತು. 8 ಜನ 9 ಜನ ಮಕ್ಕಳನ್ನು ನಮ್ಮ ತಂದೆ ತಾಯಿ ಸಾಕಲಿಲ್ಲ, ಒಬ್ಬರಿಬ್ಬರು ಅವ್ರು ಸಾಕಿದ್ದು.
ತದನಂತರ ನಾವೇನು ಹುಟ್ಟಿದ್ದೇವೆ 5ನೇ ಹುಟ್ಟಿದವರು 6ನೇ ಹುಟ್ಟಿದವರು 5ನೇ ಹುಟ್ಟಿದವರು 6ನೇ ಹುಟ್ಟಿದವರು ಫಸ್ಟ್ ಹುಟ್ಟಿದವರು ಅವರನ್ನು ಸಾಕಬೇಕಿತ್ತು. ಅವರಿಗೆ ತಂದೆ ತಾಯಿ ಯಾವ ರೀತಿಯಾಗಿ ಸಾಕಬೇಕು ಮಕ್ಕಳನ್ನು ಹೇಳುವಂಥ ಇದು ನಮ್ಮ ಅಕ್ಕ ಅಣ್ಣಂದಿರಿಗೆ ಗೊತ್ತಾಗ್ತಿತ್ತು. ಅವರಿಗೆ ಅದೊಂದು ಟ್ರೈನಿಂಗ್ ಪೀರಿಯಡ್. ಹಾಗಾಗಿ ಯಾರೂ ಡೈವರ್ಸ್ ಆಗಲಿಲ್ಲ, ಎಲ್ಲ ಸುಖ ಸಂಸಾರದಿಂದ ಅತ್ಯಂತ ಉನ್ನತ ಮಟ್ಟದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಈಗ ಆ ಒಂದು ಅವಿಭಕ್ತ ಕುಟುಂಬದ ಲಿಂಕೇ ಯಾರಿಗೂ ಇಲ್ಲ. ಬೇರೆ ಆಗಿ ಹೋಗ್ತೇವೆ, ಮದುವೆ ಆದ ತಕ್ಷಣ ನಾವು ಹೊರಗೆ ಬೀಳಲೇಬೇಕು, ಆ ರೀತಿ ಪರಿಸ್ಥಿತಿ ಇದೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಮೊದಲು ಅಷ್ಟೊಂದು ದೊಡ್ಡ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಭಾವ ನೆಂಟ ಎಲ್ಲ ಭಾವ ನೆಂಟನೂ ಅದರಲ್ಲಿ ಬರ್ತಿದ್ರು. ತದನಂತರ ಭಾವ ನೆಂಟ ಬಿಟ್ಟರು, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇವರೆಷ್ಟೇ ಬಂದು ಆಯಿತು. ತದನಂತರ ಅಜ್ಜ ಅಜ್ಜಿ ಬಿಟ್ಟರು, ಅಪ್ಪ ಅಮ್ಮ ನಾವು ನಮ್ಮ ಹೆಂಡತಿ ಮಕ್ಕಳು. ತದನಂತರ ಮಕ್ಕಳು ಈಗ ಬಿಟ್ಟಾರೆ. ಈ ಮಕ್ಕಳು ಅವರು ಇದಾದ ತಕ್ಷಣ ಜಾಯಿಂಟ್ ಫ್ಯಾಮಿಲಿ ಅಂದರೆ ಮಕ್ಕಳ ಬಿಡೋದು, ಗಂಡ ಹೆಂಡತಿ ಇಬ್ಬರೇ ಸರಿಯಾಗಿದ್ದರೆ ಅದು ಜಾಯಿಂಟ್ ಫ್ಯಾಮಿಲಿ. ಗಂಡ ಹೆಂಡತಿ ಇಬ್ಬರೇ ಸರಿಯಾಗಿದ್ದರೂ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥ ಅರ್ಥ, ಸಂಕುಚಿತ ಅರ್ಥ ಈಗ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅತ್ಯಂತ ಹೆಚ್ಚು ಮಾತಾಡಿದ್ರೆ ಸಮಂಜಸ ಅಲ್ಲ. ಈ ಕಾರ್ಯಕ್ರಮ ಮುಂದೆ ನೀವೆಲ್ಲ ಉತ್ಸುಕರಾಗಿದ್ದೀರಿ ಅಂತ ಹೇಳುತ್ತಾ ಈ ದಿನದ ಶುಭಾಶಯವನ್ನು ತಮಗೆಲ್ಲ ಹೇಳ್ತಾ ಮಾತನಾಡ್ತೀನಿ. ಧನ್ಯವಾದಗಳು ಶ್ರೀಯುತ ಜಗನ್ನಾಥ್ ನಾಯ್ಕರವರಿಗೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿಧಾತ್ರಿ PU ಕಾಲೇಜಿನ ಸಂಸ್ಥಾಪಕರಾದಂಥ ಶ್ರೀಯುತ ಗುರುರಾಜ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂಥ ಶ್ರೀಮತಿ ಜಾಹ್ನವಿ ಹೆಗಡೆ ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಭಾಗದವರು ಹಾಗೂ ವಿಧಾತ್ರಿ PU ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು ಶ್ರೀಯುತ ಚಿದಾನಂದ ಭಂಡಾರಿ ಅವರು 2 ನಿಮಿಷ ಮಾತನಾಡಬೇಕು. ಅವರಿಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ. ಭಾಳ ಗುರುತರವಾದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಗುರುರಾಜ್ ಶೆಟ್ಟರು. ವಿಧಾತ್ರಿ ಮತ್ತು ಕೊಂಕಣದ ಪರವಾಗಿ ನಾನೊಬ್ಬನೇ ಮಾತಾಡಬೇಕು ಅಂತೇಳಿ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಭಾಗದ ಪ್ರಖರ ನ್ಯಾಯವಾದಿಗಳು ಆದಂಥ ಆತ್ಮೀಯರಾದಂಥ ಶ್ರೀಯುತ RG ನಾಯ್ಕ್ ಸರ್ ಅವರೇ, ಸಮಾರಂಭವನ್ನು ಉದ್ಘಾಟಿಸಿರುವವರು ಮತ್ತು ಕಾಂಚಿಕಾಂಬ ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರಾಗಿ ಅತ್ಯಂತ ಉತ್ಸುಕತೆಯಿಂದ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ದೇವಸ್ಥಾನದ ಅಭ್ಯುದಯಕ್ಕಾಗಿ ಸದಾಕಾಲ ಚಿಂತಿಸುವಂಥ ಡಾಕ್ಟರ್ ಹೆಗಡೆಯವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥದಲ್ಲಿ ಅತಿಥಿಗಳು ಅಂತಂದರೆ ನಾವೆಲ್ಲ ಉತ್ತರ ಕನ್ನಡದವರು. ದಕ್ಷಿಣ ಕನ್ನಡದಿಂದ ಇಲ್ಲಿಗೆ ಬಂದು ಈ ನೆಲದಲ್ಲಿ ಒಂದು ಶಿಕ್ಷಣದ ಕ್ರಾಂತಿಯನ್ನು ಮಾಡೋದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಗೆ ಹೋಗುವುದನ್ನು ನಿಲ್ಲಿಸಿದಂಥ ಆತ್ಮೀಯರಾದ ಗುರುರಾಜ್ ಶೆಟ್ಟರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಈ ಕಾರ್ಯಕ್ರಮದ ಸವಿಯನ್ನು ಸವಿಲಿಕ್ಕೆ ಬಂದಂಥ ಎಲ್ಲ ಶ್ರೋತೃಗಳೇ, ನನಗೆ ಗೊತ್ತುಂಟು ಇಲ್ಲಿ ಉದ್ಘೋಷಕರಂಥ ಮಂಜುನಾಥ್ ನಾಯ್ಕರವರು ಇಂಥವ್ರು ಮಾತಾಡೋದಿಲ್ಲ ಹೇಳಿದಾಗ ಎಲ್ಲರೂ ನೀವು ಸುಮ್ಮನಿದ್ರಿ. ಇವರು ಮಾತಾಡ್ತಾರಂದಾಗಲೇ ಮತ್ತೆ ಅಲ್ಲಿ ಮಾತು ಶುರುವಾಗಿದೆ ಅಂದರೆ ನನಗೆ ಗೊತ್ತುಂಟು ಇದು ಒಂದು ರೀತಿಯಲ್ಲಿ ಪ್ರತಿಭಟನೆ ಇದ್ದ ಹಾಗೆ, ನೀವು ಎಲ್ಲಿವರೆಗೆ ಮಾತಾಡ್ತೀರಿ ನಾವು ಮಾತಾಡ್ತೇವೆ ಅಂತೇಳಿ. ಹಾಗಾಗಿ ಹೆಚ್ಚು ನಾನು ಮಾತಾಡೋದಿಲ್ಲ. ಆದರೆ ಕೆಲವು ಮಾತು ಆಡಲೇಬೇಕಾಗಿದೆ. ಅದು ನಮ್ಮ ಶ್ರೀ ಮಂಜುನಾಥ TVಯ ಬಗ್ಗೆ. DVG ಒಂದು ಕಡೆ ಹೇಳ್ತಾರೆ, ಸುಂದರವ ನೆಸಗು ಜೀವನದಿ ಸಾಹಸದಿಂದೆ ಕುಂದಿಲ್ಲ ವದಕ್ಕೆ ಸಾಹಸ ಭಂಗದಿಂದೆ ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ ಚಂದ ಧೀರೋದ್ಯಮ ಮಂಕುತಿಮ್ಮ ಅಂತ ಹೇಳಿ. ಅದನ್ನು ನಾನು ಯಾರಿಗೆ ಹೇಳಿದ್ದು ಅಂತಂದರೆ ನಮ್ಮ ಆತ್ಮೀಯರಂಥ ರವಿ ಗಾವಡಿ ಅವರಿಗೆ ಹೇಳಿದ್ದು. ಯಾಕೆ ಹೇಳಿದ್ದೆ ಅಂತಂದರೆ, ನಮ್ಮ ಸುತ್ತಮುತ್ತಲ ಅನೇಕ ಸುದ್ದಿವಾಹಿನಿಗಳನ್ನು ನಾವು ಕಾಣ್ತೇವೆ. ಕೆಲವರು ಹೆದರಿಸಿ ಹಣ ಮಾಡ್ತಾರೆ, ಕೆಲವರು ಕಾಡಿ ಬೇಡಿ ಹಣ ಮಾಡ್ತಾರೆ, ಕೆಲವರು ಇನ್ನೊಬ್ಬರನ್ನು ವಾಚಾಮ ಗೋಚರವಾಗಿ ಹೊಗಳಿ ಹಣ ಮಾಡ್ತಾರೆ. ಆದ್ರೆ ಒಂದೇ ಒಂದು ದಿವಸ ನಮಗೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ನಮಗೆ ದುಡ್ಡು ಕೊಡಿ ಅಂತ ಹೇಳಿ ಹೇಳ್ದೇನೆ ತನ್ನ ಬೆವರಿನ ದುಡ್ಡಿನಲ್ಲೇ ಒಂದು ವಾಹಿನಿಯನ್ನು ನಡ್ಕೊಂಡು ಬಂದಿದ್ದರೆ ಅದು ನಮ್ಮ ರವಿ ಗಾವಡಿ ಅವರು. ಬರುವಾಗಲೇ ಅದನ್ನು ನಾವು ಮಾತಾಡ್ತಾ ಇದ್ವಿ. ಯಾರಿಗೂ ತಲೆಬಾಗುವುದಿಲ್ಲ, ಯಾರಿಗೂ ಬೇಡುವುದಿಲ್ಲ, ತನ್ನ ಕೈಲಿ ಎಷ್ಟಾಗ್ತದೆ ಅದನ್ನು ಮಾಡ್ತಾರೆ. ಒಂದು ಸ್ಟುಡಿಯೋ ಇಟ್ಕೊಂಡಿದ್ದಾರೆ, ಒಂದು LED ಸ್ಕ್ರೀನ್ ಇಟ್ಕೊಂಡಿದ್ದಾರೆ, ಅಲ್ಲಿ ಶ್ರಮ ಪಡ್ತಾರೆ, ಈ ವಾಹಿನಿಯನ್ನು ನಡೆಸ್ತಾರೆ. ಬಹುತೇಕ ಇದಕ್ಕೆ ಮಂಜುನಾಥನ ಅನುಗ್ರಹವೂ ಇದೆ ಮತ್ತು 3 ಜನ ಮಂಜುನಾಥರು ಇದರ ಹಿಂದೆ ಇದ್ದಾರೆ. ಒಂದು ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಂತ ಮಂಜುನಾಥ್ ಭಟ್ರು, ಇನ್ನೊಬ್ಬರು ನಮ್ಮ ಶಿಕ್ಷಕರು ಮತ್ತು ವಾರ್ತಾವಾಹಿನಿಯಲ್ಲಿ ವಾರ್ತೆ ಓದುವಂಥ ಮಂಜುನಾಥ್ ದೇಶಭಂಡಾರಿ ಅವರು, ಇನ್ನೊಬ್ಬರು ನಮ್ಮ ಕಸಾಪದ ನನ್ನ ಮಿತ್ರರು ಮತ್ತು ಶಿಕ್ಷಕರಾದಂಥ ಇವತ್ತಿನ ಉದ್ಘೋಷಕರಂತ 3 ಮಂಜುನಾಥರು. ಬಹುತೇಕ ಆ ಮಂಜುನಾಥನೇ ಈ 3 ಇವರ ಬಲಕ್ಕೆ ನಿಲ್ಲಿಸಿದ್ದಾನಂತ ನಾನು ಅಂದುಕೊಳ್ತೇನೆ.
ಸೊ ಅವರೆಲ್ಲರ ಅನುಗ್ರಹ, ಅವರೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲರ ಪ್ರೀತಿ ರವಿಯ ಮೇಲೆ ಇರುವವರೆಗೆ, ಪ್ರಮೋದ್ ಶೆಟ್ಟರು ಇರುವವರೆಗೆ ಯಾವ ಕಾರಣಕ್ಕೂ ಈ ವಾಹಿನಿಗೆ ಬೀಳಾಗುವುದಿಲ್ಲ. ಇದು ಯಾವ ಕಾಲಕ್ಕೂ ಸ್ಥಿರವಾಗಿ ಇರ್ತದೆ. ಯಾಕಂತಂದರೆ ಇದು ಒಳ್ಳೆಯ ಕಾರ್ಯಕ್ರಮವನ್ನು ಸಮಾಜಕ್ಕೆ ನೀಡ್ತದೆ. ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ನೋಡಿ, ಸಂಗೀತ ಇದೆ, ನೃತ್ಯ ಇದೆ ಮತ್ತು ಆದರ್ಶ ಸತಿಪತಿಗಳು. ಆದರ್ಶ ಸತಿಪತಿಗಳು ಯಾರು ಅಂತಂದ್ರೆ ದಿನ 24 ಗಂಟೆ ಮನೆಯಲ್ಲಿ ಜಗಳ ಆಡ್ಕೊಂಡ್ರು ಕೊನೆಯವರೆಗೆ ಒಟ್ಟಿಗೆ ಯಾರು ಇರ್ತಾರಲ್ಲ ಅವರೇ ಆದರ್ಶ ದಂಪತಿಗಳು ಈ ದೇಶದಲ್ಲಿ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ನಡೆಸ್ತಾ ಇದ್ದಾರೆ. ಇವರು ಎಲ್ಲ ಈ ಶ್ರಮಕ್ಕೆ ಜಯವಾಗಲಿ ಅಂತ ಹೇಳ್ತಾನೆ. ಮತ್ತು ಈ ಭಾಗದಲ್ಲಿ ಈ ಈ ವೇದಿಕೆ ಏನಿದೆ ಇಲ್ಲಿ ಸುಮಾರು ನಂದು 7 ಮಹಿಷಾಸುರ ಇಲ್ಲೇ ಆಗಿದೆ. ಹಾಗಾಗಿ ಯಕ್ಷಗಾನದ ಒಂದು ಸ್ಫೂರ್ತಿಯನ್ನು ನೀಡಿದಂಥ ನಮ್ಮ ಜಗನ್ನಾಥ ನಾಯಕರು ಮತ್ತು ನಾರಾಯಣ ಭಟ್ರ ಒಂದು ಸಂಘಟನೆ ಏನಿದೆ, ಕಾಂಚಿಕಾಂಬ ಯಕ್ಷಗಾನ ಮಂಡಳಿಯಿಂದ ಅನೇಕ ಕಾರ್ಯಕ್ರಮ ಇಲ್ಲಾಗಿದೆ. ಬಾಡ ದೇವಸ್ಥಾನದಿಂದ ಕಾರ್ಯಕ್ರಮ ಆಗಿದೆ. ಸದಾಕಾಲ ಈ ಮಣ್ಣಿನಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಅರಳಿ ಅಂತ ಆ ದೇವಿಯಲ್ಲಿ ಆಶಿಸ್ತಾ ಮತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಒಂದೇ ಮಾತ್ರ. ಧನ್ಯವಾದಗಳು ಶ್ರೀಯುತ ಚಿದಾನಂದ ಭಂಡಾರಿ ಅವರಿಗೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಗಣೇಶ್ ಜೋಶಿ ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ. ಇದೀಗ ಪ್ರಮುಖ ಘಟ್ಟ, ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋದು. ಬಹುಶಃ ಅವರು ಕಾಯ್ತಾ ಇದ್ದಾರೆ ಎಲ್ಲರದ್ದು ಮಾತು ಯಾವಾಗ ಮುಗೀತದೆ ಅನ್ನುವಂಥದ್ದು. ಯಾಕಂದರೆ ಅಧ್ಯಕ್ಷರಾದ ಮೇಲೆ ಅದು ಮನೆಯಲ್ಲಿ ಹಿರಿಯ ಮಗನಾಗಬಾರ್ದಂತೆ, ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಬಾರ್ದಂತೆ. ಹಾಗಾಗಿ ನಮ್ಮ ಕುಮಟಾದ ಖ್ಯಾತ ವಕೀಲರು, ಅತ್ಯಂತ ಹೃದಯವಂತರು ಆಗಿರ್ತಕ್ಕಂಥ ಶ್ರೀಯುತ ಅರ್ಜುನೇಕರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರ ಮಾತಿಗಾಗಿ ಈ ವೇದಿಕೆ. ಈ ಒಂದು ಶುಭ ಸಂಜೆಯಲ್ಲಿ ಇಂದಿನ ಪ್ರಸ್ತುತ ಪರಿಸ್ಥಿತಿಗೆ ಸರಿಯಾಗಿ ನನಗೆ ಬಾಕಿ ಯಾವುದು ಕಣ್ಣಿಗೆ ಹೋಗಿಲ್ಲ, ಹೋಗಿದ್ದು ಆದರ್ಶ ಸತಿಪತಿ ಕಾರ್ಯಕ್ರಮ. ಹಾಗಾಗಿ ಇಂಥ ಒಂದು ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ರಂಗದಲ್ಲಿ ಒಂದು ತಮ್ಮ ಛಾಪನ್ನು ಮೂಡಿಸಿದ ಎಲ್ಲ ವೇದಿಕೆಯನ್ನು ಅಲಂಕರಿಸಿದ ಗಣ್ಯಾತಿ ಗಣ್ಯರುಗಳೇ, ಗೌರವಾನ್ವಿತ ತಾಯಂದಿರೇ, ಸ್ನೇಹಿತರೆ ಹಾಗೂ ಮುದ್ದು ಮಕ್ಕಳೇ, ಹೇಳಬೇಕಾದ್ದನ್ನೆಲ್ಲ ಹೇಳಿ ಮುಗಿಸಿದ್ದಾರೆ. ಚಿದಾನಂದ ಭಂಡಾರಿ ಅವರ ಸಂಪೂರ್ಣವಾದ ಇತಿಶ್ರೀ ಕೂಡ ಹಾಡಿದ್ದಾರೆ. ಹಾಗಾಗಿ ಅಧ್ಯಕ್ಷನಾಗಿರೋದ್ರಿಂದ ಎರಡೇ ಮಾತನಾಡಿ ನಿಮ್ಮ ರಸಗಳಿಗೆ ನೀವು ಬಯಸ್ತಾ ಇದ್ದೀರಿ, ಅದಕ್ಕೆ ಅನುವು ಮಾಡಿಕೊಡ್ತಿದ್ದೇನೆ. ಆದರ್ಶ ಸತಿಪತಿಗೆ ಹೇಳ್ತಕ್ಕಂಥ ಮಾತು ಬಂತು ತಕ್ಷಣ ನಮಗೆ ನೆನಪಾಗೋದು ಇತಿಹಾಸಕ್ಕೆ ಹೋಗ್ತದೆ ನಮ್ಮ ಮನಸ್ಸು. 1 ಅಥವಾ 2 ಉದಾಹರಣೆ ಕೊಡೋದಾದರೆ, ಧೃತರಾಷ್ಟ್ರ ಮತ್ತು ಗಾಂಧಾರಿ. ಧೃತರಾಷ್ಟ್ರ ಹುಟ್ಟು ಕುರುಡ, ಆದರೆ ತನ್ನ ಗಂಡ ಕುರುಡ ಅಂತೇಳಿ ತಿಳಿದು ಕೂಡ ಮದುವೆ ಆದ ನಂತರ ಗಾಂಧಾರಿ ಏನು ಮಾಡ್ತಾಳೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಡೀ ತನ್ನ ಜೀವನವನ್ನು ಕತ್ತಲೆ ಕಾಲ ಕಳೀತಾಳೆ. ಇದು ಒಂದು. ಇನ್ನೊಂದು ದ್ರೌಪದಿ. ಮೋಸದ ವಂಚನೆಗೆ ಸಿಲುಕಿದಂಥ ಪಾಂಡವರಿಗೆ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನ ತಂಗಿಯಾಗಿ, ಶ್ರೀಕೃಷ್ಣ ಅಂತ ಹೇಳಿದ್ರೆ ಜಗದ್ರಕ್ಷಕ, ಮನಸ್ಸು ಮಾಡಿದರೆ ನಿಮಿಷಾರ್ಧದಲ್ಲಿ ಇಡೀ ಭೂಮಂಡಲವನ್ನೇ ಸುಟ್ಟು ಬಿಡ್ತಕ್ಕಂಥ ಶಕ್ತಿ ಅವನಲ್ಲಿತ್ತು. ಆದರೆ ಮಾನವ ರೂಪವನ್ನು ಧಾರಣೆ ಮಾಡಿದ ನಂತರ ಪ್ರಕೃತಿಯ ವಿರುದ್ಧವಾಗಿ ನಡೆಯೋಕ್ಕೆ ಯಾರಿಂದೂ ಸಾಧ್ಯ ಹೇಳ್ತಕ್ಕಂಥ ಸಾರೋದ್ರ ಜೊತೆಗೆ ಅವನ ತಂಗಿಯಾದರೂ ಕೂಡ ದ್ರೌಪದಿ ಎಷ್ಟು ಕಷ್ಟಪಟ್ಟಿದೆ ಹೇಳ್ತಕ್ಕಂಥ ನಿಮಗೆ ಅದರ ಒಂದು ಆದರ್ಶ ನಿಮ್ಮೆಲ್ಲರ ಕಣ್ಮುಂದಿದೆ. ಜೊತೆಗೆ ಶ್ರೀರಾಮ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಪುರುಷೋತ್ತಮನಾದ ಶ್ರೀರಾಮನನ್ನು ನೆನೆಸ್ಕೊತೀವಿ. ಅಂಥ ಒಂದು ಶ್ರೀರಾಮನಿಗೆ ಜನಕರಾಜನ ಮಗಳಾದಂಥ ಸೀತೆ ಎಷ್ಟು ಕಷ್ಟಪಟ್ಟು ಹೇಳ್ತಕ್ಕಂಥದ್ದು ನಿಮ್ಮ ಕಣ್ಮುಂದಿದೆ. ಇಂಥದ್ದೆಲ್ಲ ಒಂದು ವಿಷಯ ನಮ್ಮ ಕಣ್ಮುಂದಿದ್ರೂ ಕೂಡ ಕಾಲಕ್ರಮೇಣ ಕಾಲಗರ್ಭದಲ್ಲಿ ಎಲ್ಲ ಮರೆಯಾಗಿ, ಇದನ್ನು ಹೇಳಬಹುದು, ಯಾರೂ ಅಪಾರ್ಥ ಮಾಡ್ಕೋಬೇಡಿ, ವಾಸ್ತವಾಂಶವನ್ನು ನಿಮ್ಮ ಮುಂದೆ ನಾನು ತೆರೆದಿಡುವ ಒಂದು
ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ. ಮೊದಲ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾನು ವೇದಿಕೆ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ರವಿ ಪಂಡಿತಗೆ ನಾನು ಮಾತಾಡ್ತಿದ್ವಿ. ಮೊದಲೇ ಅವಿಭಕ್ತ ಕುಟುಂಬದಲ್ಲಿ ಒಂದು ಯಜಮಾನ ಆದವನು ಒಂದು ಮಾತನ್ನು ಹೇಳಿದರೆ ಸಂಪೂರ್ಣವಾಗಿ ಆ ಮನೆಯ ಹೆಂಗಸಿರ್ಬೋದು ಗಂಡಸಿರ್ಬೋದು ಆ ವಿಚಾರವನ್ನು ಹೇಗೆ ಆಜ್ಞೆ ಅಂತ ತಿಳಿದು ಇಟ್ ಈಸ್ ನಥಿಂಗ್ ಬಟ್ ಎ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ತಿಳಿದು ಅದನ್ನು ಪಾಲನೆ ಮಾಡ್ತಾಯಿದ್ರು. ಗಂಡ ಒಂದು ಹೆಂಡತಿಗೆ ಒಂದು ವಿಚಾರನ ಹೇಳಿದರೆ, ಒಂದು ವಿಷಯನ ಹೇಳಿದರೆ ಮರು ಮಾತನಾಡದೆ ಪಾಲನೆ ಮಾಡ್ತಕ್ಕಂಥ ಸಂದರ್ಭ ಅಂದಿತ್ತು. ಇಂದೇನಾಗಿದೆ ಅಂತ ಹೇಳಿದ್ರೆ, ನಾನು ಅದಕ್ಕೆ ಹೇಳಿದ್ದು ಅಪಾರ್ಥ ಮಾಡ್ಕೋಬೇಡಿ, ನನ್ನ ಯಾವ ದೃಷ್ಟಿಕೋನದಲ್ಲಿ ಹೇಳ್ತಕ್ಕಂಥ ತಿಳ್ಕೊಳ್ಳಿ ಅಂತ ಹೇಳಿ. ಈಗ ಕಾಲ ಚೇಂಜ್ ಆಗಿದೆ. ಮೊದಲಿತ್ತು ಹೆಣ್ಣು ಮಗು ಚಿಕ್ಕವಳಾಗಿರ್ಬೇಕಾದ್ರೆ ತಂದೆ ತಾಯಿಯ ಸುಪರ್ದಲ್ಲಿರಬೇಕು. ದೊಡ್ಡವಳಾದ ನಂತರ, ಪ್ರಾಯಪ್ರಬುದ್ಧ ಆದ ನಂತರ, ಮದುವೆ ಮಾಡಿಕೊಟ್ಟ ನಂತರ ಗಂಡನ ಸುಪರ್ದಿಯಲ್ಲಿ ಜೀವನ ಮಾಡಬೇಕು. ವಾನಪ್ರಸ್ಥಕ್ಕೆ ಹೋಗ್ತಕ್ಕಂಥ ಸಮಯದ ಸಂದರ್ಭದಲ್ಲೂ ಕೂಡ ಅಂಥ ಸಂದರ್ಭ ಬಂದರೆ ಮತ್ತು ಮಕ್ಕಳ ಒಂದು ಸುಪರ್ದಿಯಲ್ಲಿ ಅವರು ಇರಬೇಕಂತೇಳಿ. ಯಾಕಾಗಿ ನಾವು ಅನೇಕ ವಿಚಾರಗಳಲ್ಲಿ ಮನುವನ್ನು ಟೀಕೆ ಮಾಡ್ತಿದ್ವಿ. ನಾವು ನಾಸ್ತಿ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳಿದ್ರು ಅಂತೇಳಿ ಯಾಕಾಗಿ ಹೇಳ್ದ ಆ ಮಾತನ್ನು ಹೇಳ್ತಕ್ಕಂಥ ವಿಚಾರನ ಒಬ್ಬರು ಮಾಡೋದನ್ನು ಮಾಡ್ತಾ ಇಲ್ಲ ಇವತ್ತು ನಾವು. ಇದು ಒಂದು ವಿಚಾರ. ಇನ್ನೊಂದು, ಈಗ ನಾವೇನು ಸ್ಪುಟ್ನಿಕ್ ಯುಗದಲ್ಲಿದ್ದೇವೆ, ತಾಂತ್ರಿಕ ಯುಗದಲ್ಲಿದ್ದೇವೆ. ನಾವು ಚಂದ್ರ ಮತ್ತು ಮಂಗಳದಲ್ಲಿ ಗ್ರಹದಲ್ಲಿ ನಾವು ರಾಕೆಟನ್ನು ಬಿಡೋಕ್ಕೆ ತಯಾರಾಗಿದ್ದೇವೆ. ಹೆಚ್ಚು ಮನಸ್ಸು ಮಾಡಿದರೆ ಒಂದು ಮನುಷ್ಯನನ್ನು, ಒಂದು ಜೀವಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಮಲ್ಲಿದೆ ಇವತ್ತು. ಅಂಥ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಅತ್ಯಂತ ದುಃಖದಿಂದ, ಅತ್ಯಂತ ಖೇದದಿಂದ ಈ ಮಾತನ್ನು ಹೇಳಬೇಕಾಗಿದೆ ಇವತ್ತಿಂಥ ಒಂದು ಒಳ್ಳೆಯ ವೇದಿಕೆಯಲ್ಲಿ. ಮಾತೆತ್ತರಿ ಇವತ್ತು ಡೈವರ್ಸ್. ಯಾಕಾಗಿದೆ? ಈಗ ಬಹುಶಃ ಮಹಿಳೆಯರು ಕೂಡ ಇವತ್ತು ಪುರುಷನಿಗೆ ಸರಿಸಮಾನವಾದ ಕೆಲಸನೂ ಕೂಡ ಮಾಡ್ತಾಳೆ. ಅವಳಿಗಿಂತ ಹೆಚ್ಚಿನ ಬುದ್ಧಿವಂತ ಇದ್ದಾಳೆ ಮಹಿಳೆ. ಅವಳಿಗೆ ಶಾರೀರಿಕ ಶ್ರಮದಲ್ಲಿ ಕೂಡ ಪುರುಷನಿಗಿಂತ ಹೆಚ್ಚಿದ್ದಾರೆ. ಯಾಕೆ ಅಂತ ಹೇಳ್ತಿದ್ದಾನೆ, ಇವತ್ತು ವಿಮಾನ ನಡೆಸಂಥ ಪೈಲಟ್ ಆಗಿದ್ದಾರೆ, ರೈಲ್ವೆನೇ ನಡೆಸ್ತಕ್ಕಂಥ ಮಹಿಳೆ ಇದ್ದಾಳೆ. ಬಚೇಂದ್ರಿ ಪಾಲ್ ಹೇಳ್ತಕ್ಕಂಥ ಒಂದು ಅಂಗವಿಕಲ ಮಹಿಳೆ ಇವತ್ತು ನಮ್ಮ ಮೌಂಟ್ ಎವರೆಸ್ಟನ್ನು ಏರಿದ್ದಾಳೆ. ನೋಡಿ, ಇವತ್ತು ಯಾವುದೇ ಪುರುಷನಿಗೆ ಕಡಿಮೆ ಆಗದ ಹಾಗೆ ಕ್ರಿಕೆಟ್ ಟೀಮ್ ನಮ್ಮ ಇಂಡಿಯಾದ ಕ್ರಿಕೆಟ್ ಟೀಮು ಪ್ರತಿಯೊಂದು ದೇಶದ ಕ್ರಿಕೆಟ್ ಟೀಮನ್ನು ಸೋಲಿಸ್ತಾ ಇದೆ. ಇನ್ನು ನಮ್ಮ ಕಂಪ್ಯೂಟರ್ ಯುಗದಲ್ಲಿ ಯಾವುದೇ ಕಂಪ್ಯೂಟರ್ ಯುಗದಲ್ಲಿ ಮಹಿಳೆ ಏನು ಕಂಪ್ಯೂಟರ್ ಕಾಲಿಟ್ಟಿದ್ದಾಳೆ, ಯಾವ ಪುರುಷನಿಗೂ ಕೂಡ ಕಡಿಮೆ ಇಲ್ಲದಷ್ಟು ಕೆಲಸ ಮಾಡ್ತಾಳೆ. ಇದೆಲ್ಲ ನೋಡಿದರೆ ನೀವು ಯಾವುದ್ರೊಳಗೆ ಕಡಿಮೆ ಇಲ್ಲ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಪಾಶ್ಚಾತ್ಯ ಸಂಸ್ಕೃತಿಯ ಅತಿಕ್ರಮಣನೋ, ನಮ್ಮ ಬೌದ್ಧಿಕತನದ ದಿವಾಳಿಯೋ, ಅಥವಾ ನಮ್ಮ ತಿಳುವಳಿಕೆಯ ಹೆಚ್ಚಾದ ತಿಳುವಳಿಕೆ ಗೊತ್ತಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾನು ಕುಮಟಾ ಕೋರ್ಟ್ ಅಂದರೆ ಒಂದು ಸಣ್ಣ ಕೋರ್ಟು. ನೀವು ಬೆಂಗಳೂರು, ಮೈಸೂರು ಅಥವಾ ಮೆಟ್ರೋಪಾಲಿಟನ್ ಸಿಟಿಯ ಒಂದು ಕೋರ್ಟ್ನಾಗಲ್ಲ, ನಮ್ಮದು ಒಂದು ತಾಲೂಕಾ ಮಟ್ಟದ ಕೋರ್ಟ್ನಲ್ಲಿ ಇವತ್ತು ಕನಿಷ್ಠ ವಾರಕ್ಕೆ 3 ಡೈವರ್ಸ್ ಕೇಸ್ ಇವತ್ತು ಫೈಲ್ ಆಗ್ತಾ ಇದೆ. ಅತ್ಯಂತ ಬೇಜಾರಿನ ಮಾತು ಹೇಳಬೇಕಾಗ್ತದೆ. ಯಾವ ಸಂಸ್ಕೃತಿಯಲ್ಲಿ ನಾವು ಯಾವ ಸಂಸ್ಕಾರವನ್ನು ಹೊಂದಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕಾಗಿತ್ತೋ, ಯಾವ ಪಾಶ್ಚಾತ್ಯರು ನಮ್ಮ ದೇಶದ ಹಳೆಯ ಪದ್ಧತಿಯನ್ನು ಅವರು ಇವತ್ತು ಅಳವಡಿಸ್ಕೊಂಡಿರ್ತಾರೆ. ಆದರೆ ನಮ್ಮಲ್ಲಿ ಪರಿಸ್ಥಿತಿಯನ್ನು ನಾವು ಅದನ್ನು ತಿಳ್ಕೊಳ್ಳದೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾತೆತ್ತಿದರೆ ಸ್ವಾತಂತ್ರ್ಯ ಅಂತ ಅಂದರೆ ಸ್ವೇಚ್ಛಾಚಾರ ಹೇಳ್ತಕ್ಕಂಥ ವಿಚಾರ ನಮ್ಮಲ್ಲಿ ಮನೆ ಮೂಡಿದೆ. ದಯವಿಟ್ಟು ಅದನ್ನೇ ಬಿಡಬೇಕು. ಯಾಕಾಗಿ ಹೇಳ್ತೀನಿ ಅಂದರೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ವಿಚಾರ ಹೇಳಿದ್ರೆ ಬಹುಶಃ ಇವತ್ತು ಅದು ವಿಶೇಷವಾಗಿ ಇವತ್ತು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ತಾಯಿಯಂದ್ರೆ ಹೆಚ್ಚಿನ ಸೇರಿದ್ದೀರಿ ನೀವು. ನಮ್ಮಲ್ಲೊಂದು ಗಾದೆ ಇದೆ, ಮಹಿಳೆ ಒಂದು ಕಲಿತರೆ ಶಾಲೆ ಒಂದು ತೆರೆದ ಅಂತ ಹೇಳಿ. ಮಹಿಳೆಯರು ಮನಸ್ಸು ಮಾಡಿದ್ರೆ ಇವತ್ತು ಇಡೀ ನಮ್ಮ ದೇಶದ ಚರಿತ್ರೆನ ಬದಲು ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಂದ್ರೆ ಮಹಿಳೆಯರಿಗಿದೆ ಅದು. ಹಾಗಾಗಿ ನಾ ಒಂದು ವಿನಂತಿ ಮಾಡ್ತಿದ್ದೇನೆ, ನೀವು ಮಕ್ಕಳಿದ್ದಾರೆ, ಮಕ್ಕಳಿಗೆ ಸಂಸ್ಕಾರ ಕೊಡಿ. ನೀವು ಕೆಲವರಂತದೆ ಮಕ್ಕಳನ್ನು ನಿಮಗೊಂದು ವಿನಂತಿ ಮಾಡ್ತೇನೆ, ಮಕ್ಕಳನ್ನು ಕೇವಲ ಅಂಕವನ್ನು ಗಳಿಸುವ ಯಂತ್ರನ ಮಾಡಬೇಡಿ. ಅಥವಾ ನನ್ನ ನೋಡು ಮತ್ತು ನೀವು ಕಂಪೇರ್ ಮಾಡೋದು ಬೇಡ, ದಯವಿಟ್ಟು ಕಂಪೇರ್ ಮಾಡಿಕೊಡಿ. ಆ ಮನೆ ಮಗ ಫಸ್ಟ್ ರ್ಯಾಂಕ್ ಬಂದ, ನೀನು ದಡ್ಡನಲ್ಲೋ, ದಯವಿಟ್ಟು ಹೇಳ್ತೇನೆ ಆ ಮಾತನ್ನು ನಿಮ್ಮ ಮಕ್ಕಳಿಗೆ ಹೇಳಬೇಡಿ. ಭಗವಂತ ನಿಮ್ಮನ್ನು ಆ ಮಕ್ಕಳನ್ನು ಭೂಮಿ ಕಳಿಸ್ಬೇಕಾದ್ರೆ ವಿಶೇಷವಾದ ಒಂದು ಪ್ರತಿಭೆಯನ್ನು ಕೊಟ್ಟು ಕಳಿಸಿರ್ತಾನೆ. ಅದನ್ನು ಹೊರಗಡೆ ಹಾಕ್ತಕ್ಕಂಥ ಕೆಲಸ ಮೊಟ್ಟ ಮೊದಲನೇ ಪಾಲಕರಿಂದ ಆಗಬೇಕು, ಎರಡನೇದಾಗಿ ಶಿಕ್ಷಕರಿಂದ ಆಗಬೇಕು. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮಕ್ಕಳನ್ನು
ನೀವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಮಕ್ಕಳನ್ನೇ ಆಸ್ತಿ ಮಾಡಿ, ಮಕ್ಕಳಿಗಾಗಿ ಯಾವುದೇ ಆಸ್ತಿ ಮಾಡಬೇಡಿ. ಆ ಮಕ್ಕಳನ್ನೇ ಆಸ್ತಿ ಮಾಡದಿದ್ದರೆ ನೀವು ಬಹುಶಃ ನಿಮ್ಮ ಕೊನೆಯ ಕಾಲದಲ್ಲಿ, ನಿಮ್ಮ ಕೊನೆಯ ಜೀವನದಲ್ಲಿ ನಿಮಗೆ ಅವರು ನಿಮಗೆ ಆಸರೆಯಾಗಿರ್ತಾರೆ, ಊರುಗೋಲಾಗಿರ್ತಾರೆ. ಈಗ ನನಗೆ ಮತ್ತು ನಮ್ಮ ಡಾಕ್ಟರ್ ಟಿ ಟಿ ಹೆಗ್ಡೆ ಅವರಿಗೆ ಒಂದು ಮಾತನ್ನು ಹೇಳಲೇಬೇಕಾಗಿದೆ. ಇಲ್ಲಿ ವೃದ್ಧಾಶ್ರಮ ಪ್ರಾರಂಭ ಮಾಡಬೇಕಾದ್ರೆ ನನಗೆ ಅವ್ರಿಗೆ ಜಗಳ ಆಗಿದೆ. ನಾನು ಕೇಳಿದೆ, ಸರ್ ಯಾಕಾಗಿ ವೃದ್ಧಾಶ್ರಮ ಮಾಡ್ತಿದ್ದೀರಿ ನೀವು? ಅವ್ರ ಪಾಪ ಇವತ್ತು ಸ್ವರ್ಗದಲ್ಲಿದ್ದಾರೆ ಟಿ ಟಿ ಹೆಗ್ಡೆ ಅವರು. ಇಲ್ಲ, ಅದು ಹೀಗಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನು ಹೊತ್ತು ದೊಡ್ಡ ಮಾಡಿ ಇವತ್ತು IT-BT ಎಂಜಿನಿಯರು, ಸೈಂಟಿಸ್ಟು, ಅಥವಾ ಅವನ ದೊಡ್ಡ IAS ಆಫೀಸರು ಅಥವಾ ಒಂದು IPS ಆಫೀಸರ್ ಮಾಡ್ತಾರೆ, ಅಂಥ ಮಕ್ಕಳು ಇವತ್ತು ತಂದೆ ತಾಯಿಯ ಸಾಕುವ ಯೋಗ್ಯತೆ ಇಲ್ಲದೆ ಹೋದರೆ ದಯವಿಟ್ಟು ನೀವು ಅವ್ರಿಗೆ ಅವಕಾಶ ಮಾಡಿಕೊಡಬೇಡಿ. ತಂದೆ ತಾಯಿಗಳು ಏನಾದ್ರು ಸಾಕು ಜವಾಬ್ದಾರಿ ಆ ಮಕ್ಕಳಿಗಿರ್ತದೆ. ತಮ್ಮ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಆ ಮಕ್ಕಳನ್ನು ಸಾಕ್ತಾರೆ ಅವರು. 9 ತಿಂಗಳ ತಾಯಿ ಪಡ್ತಕ್ಕಂಥ ಪಾಡು ಯಾರಿಗೂ ಬಹುಶಃ ಅದು ಗೊತ್ತಿರಲಾರ್ದು, ಅದು ಕೇವಲ ನಮ್ಮ ತಾಯಂದಿರಿಗೆ ಮಾತ್ರ ಗೊತ್ತಿರ್ತದೆ ಆ ವಿಚಾರ. ಅಂಥ ಒಂದು ಹೊಟ್ಟೆಯಲ್ಲಿ ಹುಟ್ಟಂಥ ಮಕ್ಕಳಿಗೆ ತನ್ನ ತಂದೆ ತಾಯಿಯನ್ನು ಕೊನೆಯ ಕಾಲದಲ್ಲಿ ಅವರ ಜೀವನದ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಬೇಕಾಗಿದ್ದೇನೋ ನಿಮ್ಮ ದುಡ್ಡು, ನಿಮ್ಮ ಐಶ್ವರ್ಯ ಎಲ್ಲ, ಮಕ್ಕಳ ಪ್ರೀತಿ ಅಥವಾ ಮೊಮ್ಮಕ್ಕಳ ಪ್ರೀತಿ ಬಯಸ್ತಾರೆ ಅವರು. ಹಾಗಾಗಿ ಅಂಥ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ನೀವು ನೀಡಿದೆ ಆದಲ್ಲಿ ಆದರ್ಶ ಸತಿಪತಿ ಹೇಳ್ತಕ್ಕಂಥ ಶಬ್ದದ ಅರ್ಥವನ್ನು ನಾವು ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಇವತ್ತು ಅದು ಮರೆಯಾಗ್ತಿರೋದ್ರಿಂದ ನಮ್ಮ ಮಂಜುನಾಥ್ ಭಟ್ರವರು, ಸನ್ಮಾನ್ಯ ನಮ್ಮ ರವಿ ಗಾವಡಿ ಸ್ವಂತ ದುಡ್ಡು ಹಣದಲ್ಲಿ ತನ್ನ ಕೆಲವಷ್ಟು ಅಂಶವನ್ನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮೀಸಲಾಗಿಡ್ತಾರೆ. ಅವರು ಏನೇ ಹೇಳಲಿ, ನಾನು ಒಂದಂತೂ ನಿಮ್ಮ ಇಷ್ಟೆಲ್ಲ ಜನ ಸೇರಿದ ಸಭೆಯಲ್ಲಿ ನಮ್ಮ ಪವಿತ್ರ ಭೂಮಿಯಲ್ಲಿ ಒಂದು ಮಾತನ್ನು ಹೇಳ್ತೇನೆ ಅವರ ಸಲುವಾಗಿ. ಅವರ ಹಿಂದೆ ಅವರು ಮಾಡಿದ ಒಳ್ಳೆ ಕೆಲಸಕ್ಕಾಗಿ, ಮಾಡುತ್ತಿರೋ ಒಳ್ಳೆ ಕೆಲಸ ಸಲುವಾಗಿ ಮಂಜುನಾಥ್ ಅವ್ರ ಹಿಂದೆ ಇದೇನೆ ಹೇಳ್ತಕ್ಕಂಥ ಕೂಡ ಅವರು ಅನೇಕ ದಾರಿಯಲ್ಲಿ ನಮ್ಗೆ ಅಪ್ರೂವ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಆದರ್ಶ ಸತಿಪತಿಯನ್ನು ಕೇವಲ 5-6 ಸಂಖ್ಯೆಯಲ್ಲಿ ಎಣಿಸೋದು ಬೇಡ, ಪ್ರತಿಯೊಂದು ಮನೆಯಲ್ಲಿ ಇವತ್ತು ಆದರ್ಶ ದಂಪತಿಗಳು ಇರಬೇಕು ಹೇಳ್ತಕ್ಕಂಥ ಭಾವನೆ ನಮ್ಮದಾಗಿರಲಿ. ಈ ಕಾರ್ಯಕ್ರಮ ನೋಡಿದ ಮೇಲಾದರೂ ಕೂಡ ನೀವು ನಿಮ್ಮ ಆ್ಯಟಿಟ್ಯೂಡ್ ಅಥವಾ ನಿಮ್ಮ ಚಿಂತನೆಯನ್ನು ಬದಲಾವಣೆ ಮಾಡಿ ಒಂದು ಒಟ್ಟು ಕುಟುಂಬದಲ್ಲಿ ಹೇಗಿರಬೇಕು. ಈಗ ಜಗ್ಗೊಂದು ಮಾತು ಹೇಳಿದ ಆವಾಗಲೇ, ಅದೇ ರೀತಿ ನಾನು ಕೂಡ ಒಂದು ಮಾತು ಹೇಳ್ತೇನೆ. ಅದನ್ನು ಬಿಟ್ಟಾಕಿ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ಒಳ್ಳೆಯದಷ್ಟನ್ನು ಆರಿಸ್ಕೊಳ್ಳಿ, ಕೆಟ್ಟದ್ದು ಬೇಡ. ಒಂದು ಸಮಾಜದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರ್ತದೆ, ಆದರೆ ನಮಗೆ ಬೇಕಾಗಿರೋದು ಒಳ್ಳೆಯದು. ಅಂಥ ಒಂದು ಒಳ್ಳೆಯನ್ನ ನೀವು ಬರೀ ಬಾಯಲ್ಲಿ ಮಾತನ್ನು ಹೇಳಿದ ಬೇಡ, ನಿಮ್ಮ ಸಂಸಾರದಲ್ಲಿ ಅಳವಡಿಸ್ಕೊಂಡಿದ್ದೇ ಹೌದಾದರೆ ಇವತ್ತು ಅವರೆಷ್ಟು ಕಷ್ಟಪಟ್ಟು ಮಂಜುನಾಥ್ ಭಟ್ರು ಮತ್ತು ನಮ್ಮ ರವಿ ಗಾವಡಿಯವರು ಮಾಡಿದಂಥ ಏನು ಕಷ್ಟ ಇದೆ ಅದಕ್ಕೆ ನಾವು ಪ್ರತಿಫಲ ಆ ರೀತಿಯಲ್ಲಿ ಕೊಡುವ ಅಂತ ಹೇಳ್ತಕ್ಕಂಥ ಮಾತನ್ನು 2 ಮಾತು ಮುಗಿಸಿದ್ದೇನೆ. ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಲಿ ಎನ್ನುವಂತಹ ಒಂದು ಸಂದೇಶವನ್ನು ನೀಡಿದಂತಹ ಶ್ರೀಯುತ RG ನಾಯ್ಕ್ ವಕೀಲರು ಕುಮಟಾ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆಗಾಗಿ ಮಂಜುನಾಥ ಚಾನಲ್ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪ್ರಮೋದ್ ಶೆಟ್ಟಿ ಅವರಿಂದ ಇವತ್ತಿನ ಒಂದು ಕಾರ್ಯಕ್ರಮದ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಂಘಟನೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ವಕೀಲರಾಗಿರುವಂತಹ ಶ್ರೀಯುತ RJ ನಾಯ್ಕ್ ಸರ್ ಅವರಿಗೆ ಶ್ರೀ ಮಂಜುನಾಥ್ TV ಚಾನಲ್ ಹಾಗೂ ಯುವಕ ಸಂಘ ಗುಡಿಯಂಗಡಿ ಇವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ SS ಹೆಗ್ಡೆ ಸರ್, ಇವರು ಈ ಅಧ್ಯಕ್ಷರು ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೂ ನನ್ನ ಗುರುಗಳು ಕೂಡ ಹೌದು. ನಾನು SDMನಲ್ಲಿ ಸ್ಟಡಿ ಮಾಡುವಾಗ ನನಗೆ ಗುರುಗಳಾಗಿದ್ದಂಥವ್ರು. ಸೊ ಅವರಿಗೂ ಕೂಡ ನಮ್ಮ ಶ್ರೀ ಮಂಜುನಾಥ್ TV ಚಾನಲ್ ಪರವಾಗಿ ಹಾಗೂ ಯುವಕ ಸಂಘ ಗುಡಿಯಂಗಡಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಜಗನ್ನಾಥ್ ನಾಯ್ಕ್ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಾಹ್ನವಿ ಹೆಗಡೆ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ರವಿ ಪಂಡಿತ್ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರುರಾಜ್ ಶೆಟ್ಟಿ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಚಿದಾನಂದ ಭಂಡಾರಿ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಗಣೇಶ್ ಜೋಶಿ ಸರ್ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶ್ರೀ ಮಂಜುನಾಥ್ ಚಾನಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ರವಿ ಗಾವಡಿಗರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಸತಿಪತಿ ಕಾರ್ಯಕ್ರಮದ ಹಾಗೂ ಇವತ್ತಿನ ಸಮಾರಂಭದ ಮುಖ್ಯ ರೂವಾರಿಯಾಗಿರುವಂತಹ ಶ್ರೀಯುತ ಮಂಜುನಾಥ್ ಭಟ್ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ
MM ನಾಯ್ಕ್ ಸರ್ ಇವರು ಈ ಸತಿಪತಿ ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬ ನಿರೂಪಕರಾಗಿರುವಂಥ ಪ್ರೊಫೆಸರ್ ಮಂಜುನಾಥ್ ಭಂಡಾರಿ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತರಿಗೂ ಹಾಗೂ ಸುದ್ದಿ ಮಾಧ್ಯಮದವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಬಂದಿರುವಂತಹ ಎಲ್ಲ ನಿರ್ಣಾಯಕರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂತಹ ಹಾಗೆ ಸ್ಪಾನ್ಸರ್ಸ್ ಆಗಿರುವಂತಹ ಅವರಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶವನ್ನು ನೀಡಿದಂತಹ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನದ ಎಲ್ಲ ಸಭಾ ಸಂಸ್ಥೆಯರು ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ನೀವು ಇಲ್ಲದೇ ಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಹಿರಿಯ ಕಿರಿಯರಿಗೂ ಕೂಡ ವಂದಿಸ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.